ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಟಿಪ್ಪರ್ ಚಾಲಕನ ಎಡವಟ್ಟಿನಿಂದಾಗಿ ಸರಣಿ ಅಪಘಾತ ಸಂಭವಿಸಿದೆ. ಮೊದಲು ಹೂವು ಸಾಗಿಸ್ತಾ ಇದ್ದ ಬೊಲೆರೋ ವಾಹನಕ್ಕೆ ಟಿಪ್ಪರ್ ಡಿಕ್ಕಿಯಾಗಿದೆ. ಬಳಿಕ ಅದೇ ಟಿಪ್ಪರ್ ಲಾರಿ ಆಟೋಗೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಬೊಲೆರೋ, ಆಟೋ ಹಾಗೂ ಟಿಪ್ಪರ್ ಸೇರಿದಂತೆ 3 ವಾಹನಗಳು ಜಖಮಾಗಿದೆ. ಎಲ್ಲ ವಾಹನಗಳ ಚಾಲಕರಿಗೂ ಕೂಡ ಗಂಭೀರ ಗಾಯಗಳಾಗಿದೆ. ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮೈಸೂರಿನ ನಂಜನಗೂಡಿನಲ್ಲಿ ಮುಸುಕುದಾರಿ ಗ್ಯಾಂಗ್ ಆಕ್ಟಿವ್ ಆಗಿದೆ. ಮಾರಕಾಸ್ತ್ರಗಳನ್ನು ಹಿಡಿದು ಮುಸುಕುದಾರಿಗಳು ಶಿಕ್ಷಕ ದಂಪತಿಯ ಮನೆಯಲ್ಲಿ ದರೋಡೆ ಮಾಡಿದ್ದಾರೆ. ಶಿಕ್ಷಕ ದಂಪತಿ ಮನೆಗೆ ನುಗ್ಗಿದ ಕಳ್ಳರು 10 ಲಕ್ಷ ರೂಪಾಯಿ ಮೌಲ್ಯದ 180 ಗ್ರಾಂ ಚಿನ್ನವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಘಟನೆ ಸಂಬಂಧ ಶಿಕ್ಷಕ ದಂಪತಿ ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಯಾದಗಿರಿಯ ರೈತರ ಜೀವನಾಡಿ ಸೌದಾಗರ ಜಲಾಶಯದ ಮುಖ್ಯ ಕಾಲುವೆ ಪರಿಸ್ಥಿತಿ ಅಧೋಗತಿಗೆ ತಲುಪಿದೆ. ಕಾಲುವೆಯ 2 ಬದಿಯಲ್ಲಿ ಬಿರುಕು ಬಿಟ್ಟು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ರೈತರ ಜಮೀನು ಸೇರಬೇಕಾಗಿದ್ದ ನೀರು ಪೋಲಾಗ್ತಾ ಇದೆ. ನೀರು ಪೋಲಾಗ್ತಾ ಇದ್ರೂ ಕಾಲುವೆ ದುರಸ್ತಿಗೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಯಾದಗಿರಿಯ ಹತ್ತಿಕುಣಿ, ಯಡಳ್ಳಿ, ಸೌದಾಗರ, ಅಲ್ಲಿಪುರ ಸೇರಿ 16 ಗ್ರಾಮಗಳಿಗೆ ಕಾಲುವೆ ನೀರನ್ನು ಪೂರೈಸ್ತಾ ಇತ್ತು. ಆದರೆ ಈಗ ನೀರು ಪೋಲಾಗ್ತಾ ಇದ್ದು ರೈತರಿಗೆ ಆತಂಕ ಎದುರಾಗಿದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರೈತರ ಬೆಳೆಗಳು ಒಣಗ್ತಾ ಇದೆ. ಕಾಲುವೆ ದುರಸ್ತಿ ಮಾಡದ ಅಧಿಕಾರಿಗಳ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಟೋದಲ್ಲಿ ಇಟ್ಟಿದ್ದ ಎಲ್ಪಿಜಿ ಸ್ಫೋಟಗೊಂಡು ಆಟೋ ಸೇರಿ 2 ಕಾರುಗಳು ಬೆಂಕಿಗೆ ಆಹುತಿಯಾಗಿದೆ. ಕಾರವಾರ ತಾಲೂಕಿನ ಅಮದಳ್ಳಿಯಲ್ಲಿ ತಡರಾತ್ರಿ ಈ ಘಟನೆಯಾಗಿದೆ. ಥಾಮಸ್ ಫರ್ನಾಂಡಿಸ್ ಅನ್ನೋರಿಗೆ ಸೇರಿದ ಬಜಾಜ್ ಮ್ಯಾಕ್ಸಿಮೋ ಆಟೋ ಹಾಗೂ 2 ಡಿಸೈರ್ ಕಾರು ಹೊತ್ತಿ ಉರಿದಿದೆ. ಎಲ್ಪಿಜಿ ಸ್ಫೋಟಗೊಂಡ ಕ್ಷಣದಲ್ಲೇ 3 ವಾಹನಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ವಾಹನಗಳು ಮನೆಯ ಕಾಂಪೌಂಡ್ ಹೊರಭಾಗದಲ್ಲಿ ನಿಲ್ಲಿಸಿದ್ರಿಂದ ಭಾರೀ ಅನಾಹುತ ತಪ್ಪಿದೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಕಾತೂರ ವಲಯದ ಪಾಳ-ಕೊಡಂಬಿ ರಸ್ತೆಯಲ್ಲಿ ಕಾಡಾನೆ ಪ್ರತ್ಯಕ್ಷವಾಗಿ ಆತಂಕ ಸೃಷ್ಟಿಸಿತ್ತು. ಒಂಟಿ ಸಲಗ ರಸ್ತೆಗೆ ಅಡ್ಡ ಬಂದು ನಿಂತಿದ್ರಿಂದ 1 ಗಂಟೆಗೂ ಹೆಚ್ಚು ಕಾಲ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಕಾತೂರು ಅರಣ್ಯ ವಲಯದಿಂದ ಬಂದಂಥ ಆನೆ ರಸ್ತೆ ಮಧ್ಯದಲ್ಲಿ ನಿಂತಿತ್ತು. ವಾಹನ ಸವಾರರು ಭಯದಿಂದ ಮುಂದೆ ತೆರಳದೆ ರಸ್ತೆಯಲ್ಲೇ ನಿಂತಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.